ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್. ಇವತ್ತು ನಾನೊಂದು ಸೂಪರ್ ಆಗಿರುವಂತಹ ಅದೇ ಥರ ಸಿಂಪಲ್ ಆಗಿರುವಂತಹ ಟೇಸ್ಟಿಯಾದಂತಹ ಒಂದು ರೆಸಿಪಿಯನ್ನು ನಿಮ್ಮ ಮುಂದೆ ಹಿಡ್ಕೊಂಡು ಬಂದಿದ್ದೇನೆ. ಮಹಿಳೆಯರಿಗಂತೂ ಇದು ತುಂಬ ಖುಷಿಯಾಗ್ಬೋದು ಈ ರೆಸಿಪಿ ನೋಡಿದರೆ. ಯಾಕಂದರೆ ಮನೆಯಲ್ಲಿ ಖಂಡಿತ ಬಾಳೆಹಣ್ಣು ತಂದ ನಂತರ ಅದು ಹಣ್ಣಾಗಿರುತ್ತೆ. ಕೆಲವು ಸಲ ತಂದ ಮೇಲೆ ಈ ಥರ ಸಿಪ್ಪೆ ಎಲ್ಲ ಕಪ್ಪಾಗಿ ತುಂಬ ಹಣ್ಣಾಗಿ ಬಿಟ್ಟಿದ್ರೆ ಅದನ್ನು ಯಾರೂ ತಿನ್ನಲಿಕ್ಕೆ ಕೇಳಲ್ಲ, ಮಕ್ಕಳಂತೂ ಕೇಳಲ್ಲ. ಜ್ಯೂಸ್ ಮಾಡುವ ಅಂದರೆ ಒಂದು 10 ಜನ ಇದ್ದರೂ ಒಂದು ಬಾಳೆಹಣ್ಣು ಹಾಕಿದರೂ ಸಾಕಾಗ್ತದೆ. ಸೊ ಹಾಗಾಗಿ ಈ ಬಾಳೆಹಣ್ಣನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲದಿದ್ದಾಗ ಖಂಡಿತ ನಾನು ಹೇಳಿದಾಗೆ ಮಹಿಳೆಯರಿಗಂತೂ ತುಂಬ ಖುಷಿಯಾಗುತ್ತೆ. ಈ ಥರ ಒಂದು ಸ್ನ್ಯಾಕ್ಸ್ ಮಾಡ್ಬೋದು ಇದರಲ್ಲಿ ಅಂತ ಹೇಳಿ. ನಿಮ್ಮಲ್ಲಿ ಈ ಥರ ಹಣ್ಣಾದ ಬಾಳೆಹಣ್ಣು ಇದ್ದರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ. ಅದೇ ಥರ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಇದಕ್ಕಂದು 100% ಶೋರ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಸ್ವಲ್ಪ ಬಾಳೆಹಣ್ಣು ತಂದದ ಹಣ್ಣಾಗಿತ್ತು, ಅದನ್ನು ನಾನು ಈ ಥರ ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ಒಂದು ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ. ಈ ಥರ ಫೋರ್ಕ್ ಸ್ಪೂನ್ ಇದ್ದರೆ ಅದರಿಂದ ಈ ಥರ ಸ್ಮ್ಯಾಶ್ ಮಾಡಿದರೂ ಆಗ್ಬೋದು. ಇಲ್ಲ ಅಂದರೆ ನೀವು ಕತ್ತರಿಸಿ ಕೂಡ ಹಾಕ್ಬೋದು, ಅಥವಾ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಕಟ್ ಮಾಡಿಕೊಂಡ್ರೂ ಆಗ್ಬೋದು. ಆದರೆ ನೀವು ಮಿಕ್ಸಲ್ಲಿ ಒಂದು ಗ್ರೈಂಡ್ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಅಷ್ಟೇ. ನಾನೀಗ ಎಲ್ಲ ಬಾಳೆಹಣ್ಣನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ ನೋಡಿ. ಇದು ಒಂದೇ ಥರ ಆಗಿ ಬರ್ತದೆ. ಇದಾದ ನಂತರ ಈಗ ತುಂಬ ಈಸಿಯಾಗಿದೆ ಈ ರೆಸಿಪಿ ಮಾಡಲಿಕ್ಕೆ. ನಾನು ಹೇಳಿದಾಗೆ ಮಕ್ಕಳಂತೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಕೆಲಸ ಕೂಡ ಇಲ್ಲ. ಇಲ್ಲಿ ನಾನು 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡೆ. ಒಂದೇ ಚಿಟಿಕೆ ಸಾಕು, ನಮಗೆ ಜಾಸ್ತಿ ಬೇಡ. ಈಗ 1 ಚಿಟಿಕೆ ಏಲಕ್ಕಿ ಪುಡಿ ಹಾಕಿದ ನಂತರ ನಾನಿಲ್ಲಿ ಬೆಲ್ಲದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಅಂದರೆ ಬೆಲ್ಲವನ್ನು ನಾನು ಒಳ್ಳೆ ಪುಡಿ ಮಾಡ್ಕೊಂಡಿದ್ದೇನೆ. ಅದಿಲ್ಲಂದರೆ ಕೆಲವು ಕಡೆ ದೊಡ್ಡ ದೊಡ್ಡ ಪೀಸಸ್ಗಳು ಅದೇ ಥರ ಬಾಕಿಯಾಗಿ ಬಿಡ್ತದೆ ಹೇಳಿ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನಿಲ್ಲಿ 1 ಕಾಯಿ ತುರಿ ಹಾಕ್ಕೊಂಡೆ. ಇಲ್ಲಿ ನಾನು 1 ತೆಂಗಿನಕಾಯಿಯ ಕಾಯಿ ತುರಿಯನ್ನು ಹಾಕ್ಕೊಂಡೆ. ಇದು ಆ್ಯಡ್ ಮಾಡಿದ ನಂತರ ಬೆಲ್ಲ ಬೇಕನ್ಸಿದ್ರೆ ನಾನೀಗ ಆ್ಯಡ್ ಮಾಡ್ಕೊಳ್ತೇನೆ. ಯಾಕಂದರೆ ಬಾಳೆಹಣ್ಣು ಆಲ್ರೆಡಿ ಸಿಹಿ ಇರುವುದರಿಂದ ಜಾಸ್ತಿ ಸಿಹಿ ಇಷ್ಟಪಡದವರು ಒಂದು ಸ್ವಲ್ಪ ಬೆಲ್ಲ ಕಮ್ಮಿ ಹಾಕ್ಕೊಳ್ಳಿ. ಕೆಲವರಿಗೆ ತುಂಬ ಸಿಹಿ ಇಷ್ಟ ಆಗಲ್ಲ. ನಿಮ್ಮ ಮನೆಯಲ್ಲಿ ತುಂಬ ಸಿಹಿ ಇಷ್ಟಪಡುವವರಾದರೆ ಇನ್ನೂ ಸ್ವಲ್ಪ ಸಿಹಿ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನೀಗ ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಉಳಿದ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ನನಗೆ ಇನ್ನೂ ಒಂದು ಸ್ವಲ್ಪ ಬೇಕನ್ಸಿತ್ತು, ಹಾಗಾಗಿ ನಾನು ಎಲ್ಲ ಬೆಲ್ಲವನ್ನು ಹಾಕಿಕೊಂಡೆ. ಬೆಲ್ಲ ಎಲ್ಲ ಹಾಕಿದ ನಂತರ ಇದಕ್ಕೆ ನಾನಿಲ್ಲಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾವು ಬಾಂಬೆ ರವೆ ಅಂತ ಹೇಳಿ ತರ್ತೇವಲ್ಲ, ಸಣ್ಣಗಿರುವಂತಹ ರವೆ, ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದೆ. ಆ್ಯಡ್ ಮಾಡಿ ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇಷ್ಟೇ, ಇದಕ್ಕೆ ಕೆಲಸವೇ ಇಲ್ಲ ಹೆಚ್ಚಾಗಿ. ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಇದು ಬ್ಯಾಟರ್ ತುಂಬ ನೀರಾಗಿ ಬಿಡ್ತದೆ. ನಮಗೆ ತುಂಬ ನೀರಾದಂತಹ ಬ್ಯಾಟರ್ ನಮಗೆ ಬೇಡ. ನಮಗೆ ಇಷ್ಟು ಈ ಹದಕ್ಕೆ, ಅಂದರೆ ನಮಗೆ ಎಲೆಗೆ ಹಾಕಿ ತಡ್ಕೊಳ್ಳಿಕ್ಕಾಗುವಷ್ಟು ಅಳತೆಗೆ ಬಂದರೆ ಸಾಕು. ಈಗ ಇನ್ನು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ತೇನೆ. ಯಾಕಂದರೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂಥೇಳಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಬೋದು. ಒಂದು ಸ್ವಲ್ಪ ಕಲರ್ಫುಲ್ಲಾಗಿದ್ದರೆ ಮಕ್ಕಳು ಕೂಡ ತುಂಬ ಇನ್ನೂ ಒಂದು ಸ್ವಲ್ಪ ಕಲರ್ಗೆ ಅಟ್ರ್ಯಾಕ್ಟ್ ಆಗಿ ಒಂದು ಸ್ವಲ್ಪ ತಿಂತಾರೆ ಹೇಳಿ ನಾನಿಲ್ಲಿ ಕಲರ್ ಹಾಕ್ತಾ ಇದ್ದೇನೆ. ಹಾಗೆ ನಿಮಗೆ ಇದಕ್ಕೆ ಬೇಕಾದರೆ ಯಾವುದೇ ತರಹದ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಕ್ಯಾಶ್ಯೂ ನಟ್ಸ್, ಬಾದಾಮ್, ಯಾವುದೇ ತರಹದ ನಟ್ಸ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನು ಹೇಳಿದಾಗೆ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತೇಳಿ ಒಂದು ಸ್ವಲ್ಪ ಇಲ್ಲಿ ಅರಿಶಿನ ಹುಡಿ ಕೂಡ ಆ್ಯಡ್ ಮಾಡಿಕೊಂಡೆ. ಇದೆಲ್ಲ ಹಾಕಿದ ನಂತರ ಒಳ್ಳೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇದನ್ನು. ಈಗ ನಮ್ಮ ಬಾಳೆಹಣ್ಣಿನ ಬ್ಯಾಟರ್ ಏನಿತ್ತು ನೋಡಿ, ಅದು ರೆಡಿ ಆಯಿತು. ನಾನು ಹೇಳಿದಾಗ ಇದಕ್ಕೆ ಹೆಚ್ಚು ಐಟಮ್ಸ್ ಕೂಡ ಬೇಡ. ಅದು ಕೂಡ ನೀವು ಯಾವುದೇ ತರಹದ ರುಬ್ಬದೆ ಏನು ಮಾಡಬೇಕಂತ ಹೇಳಿಲ್ಲ, ಇನ್ಸ್ಟಂಟಾಗಿ ರೆಡಿ ಮಾಡ್ಕೋಬೋದು. ಇಲ್ಲಿ ಒಂದು ಸ್ವಲ್ಪ ಬಾಳೆ ಎಲೆ ನಾನು ಕ್ಲೀನ್ ಮಾಡಿಕೊಂಡು ಈ ಥರ ಸಣ್ಣ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ. ಈಗ ಇದಕ್ಕೆ ಒಂದು ಸ್ವಲ್ಪ ಹಾಕಿ ಇದನ್ನು ನಾವು ಬಾಳೆ ಎಲೆ ಗಟ್ಟಿ ಮಾಡ್ತೇವಲ್ಲ ಆ ಥರ ಮಾಡಿಕೊಂಡು ಬೇಯಿಸಿಕೊಂಡ್ರೆ ಆಯಿತು. ನಾನು ಹೇಳಿದಾಗೆ ಕೆಲಸ ಏನು ತುಂಬ ಇಲ್ಲ. ನಾವು ವಿಡಿಯೋದಲ್ಲಿ ತೋರಿಸಿದಷ್ಟು ಏನು ಅಷ್ಟು ಲಾಂಗಾಗಿ ಕೂಡ ಆಗಲ್ಲ. ನಾವಿಲ್ಲಿ ಒಂದು ಸ್ವಲ್ಪ ಆರಾಮ್ಸೆಯಲ್ಲಿ ವೀಡಿಯೋ ಮಾಡಲಿಕ್ಕೋಸ್ಕರ ಆರಾಮ್ಸೆಯಲ್ಲಿ ಮಾಡ್ತೇವೆ, ಹಾಗೇನಿಲ್ಲ. ಇದಕ್ಕಿಂತಲೂ ಫಾಸ್ಟಾಗಿ ಮಾಡ್ಬೋದು. ಇದು ತುಂಬ ಈಸಿಯಾಗಿದೆ ಮಾಡಲಿಕ್ಕೆ. ನಾನು ಇದೇ ಥರ ಎಲ್ಲ ಬ್ಯಾಟರನ್ನು ಕೂಡ ಈ ಥರ ಬಾಳೆ ಎಲೆಗೆ ಹಾಕಿ ಇನ್ನು ಇದನ್ನು ನಾನು ಸ್ಟೀಮರಲ್ಲಿಟ್ಟು ಒಂದು ಜಾಸ್ತಿ ಹೊತ್ತು ಕೂಡ ಬೇಡ. ಇದಕ್ಕೆ ಒಳ್ಳೆ ನೀರು ಬಿಸಿಯಾಗಿ ಕುದಿ ಬಂದ ಮೇಲೆ ಇಟ್ಟರೆ 10 ನಿಮಿಷ ಸಾಕಾಗ್ತದೆ ಇದು ಬೇಯಲಿಕ್ಕೆ. ಜಾಸ್ತಿ ಹೊತ್ತು ಕೂಡ ಬೇಡ.
ತುಂಬ ಹೊತ್ತೇನು ಹಿಡಿಯಲ್ಲ. ಇದು ನಾವು ಆದಷ್ಟು ಬ್ಯಾಟ್ರನ್ನು ತುಂಬ ದಪ್ಪವಾದಂತಹ ಲೇಯರಲ್ಲಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ತೆಳುವಾಗಿ ಹಾಕ್ಕೊಂಡ್ರೆ ಆಯಿತು. ನನ್ನ ಇಲ್ಲಿ ಸ್ಟೀಮರಲ್ಲಿ ಒಳ್ಳೆ ನೀರು ಬಿಸಿಯಾಗಿದೆ. ಎಲ್ಲ ಇಟ್ಟು ನಾನಿಲ್ಲಿ ಒಂದು 10 ನಿಮಿಷದ ನಂತರ ಇದನ್ನು ಬೇಯಿಸಿ ಹೊರಗೆ ತೆಗಿತೇನೆ. ನೋಡಿ, ಈಗ ನಾನು ಒಂದು 10 ನಿಮಿಷದ ನಂತರ ಬೇಯಿಸ್ಕೊಂಡ ನಂತರ ನನ್ನ ಇಲ್ಲಿ ಬಾಳೆಹಣ್ಣಿನ ಗಟ್ಟಿ, ಇದು ಬಾಳೆ ಎಲೆ ಅಲ್ಲ, ಬಾಳೆಹಣ್ಣಿನಿಂದ ಮಾಡಿದ ಬಾಳೆ ಎಲೆ ಗಟ್ಟಿ ಅಂತಲೂ ಹೇಳ್ಬೋದು. ಒಳ್ಳೆ ರೀತಿಯಲ್ಲಿ ಬಂದಿದೆ. ಟೇಸ್ಟ್ ಕೂಡ ನಾನು ಹೇಳಿದಾಗೆ ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಮನೆಯಲ್ಲಿ ಅಂತೂ ಎಲ್ಲರೂ ಇಷ್ಟಪಟ್ಟರು. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಗಿತ್ತು ಈ ರೆಸಿಪಿ. ಖಂಡಿತ ಇನ್ನು ಮುಂದೆ ನೀವು ಬಾಳೆಹಣ್ಣು ತಂದು ವೇಸ್ಟ್ ಆಗ್ತದೆ ಅಂತ ಹೇಳಿ ಟೆನ್ಷನ್ ಮಾಡ್ಕೋಬೇಡಿ. ಈ ಥರ ಬಾಳೆ ಎಲೆಯಿಂದ ಗಟ್ಟಿ ಮಾಡಿಕೊಂಡ್ರಂತೂ ನಿಮಗೆ ಖಂಡಿತ ವೇಸ್ಟೇ ಆಗಲ್ಲ ಬಾಳೆಹಣ್ಣು. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ತಿಳಿಸಿ. ಥ್ಯಾಂಕ್ ಯು.